ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವನಣ್ಣ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ. ನಾನು ಅವ್ರನ್ನ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ ಅರೌಂಡ್ 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವನ್ ರಾಮ್ಲು ಸೋತಂತವ್ರಣ್ಣ. ಅಲ್ಲ ಪ್ರಬಲ ನಾಯಕರಾದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ ಒಬ್ಬೂರಿನಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕರ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನೋಕ್ಕಲ್ಲ. ಅಂದರೆ ಅವರು ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕ್ಕೋ ಸಲುವಾಗಿ DK ಶಿವಕುಮಾರ್ ನನ್ನ ಬಳಸ್ಕೊಂತಾರೆ ಅಂದರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ನಾನು ಒಬ್ಬರ ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನ್ಗೆ ಗೊತ್ತಿದೆ ಅಣ್ಣ ಯಾರು ರಾಜ ಸ್ವೀಕಾರ ಮಾಡ್ತಾರ, ಯಾರು ಇನ್ನೊಂದು ತರ ಸ್ವೀಕಾರ ಮಾಡ್ತಾರೆ ನನ್ಗೆ ಗೊತ್ತಿದೆ ಅಣ್ಣ. ಅಂತ ರೀತಿಯಲ್ಲಿ ಇಲ್ಲ, ಅವ್ರದೇ ಆದಂತ ವಿಷಯ. ಹೌದಣ್ಣ, ಹೌದಪ್ಪಣ್ಣ, ನಿಜ ಅಣ್ಣ. ಅಣ್ಣ ನೋಡಣ್ಣ, ಜೀವನದಲ್ಲಿ ನೆನ್ಪಿಟ್ಕೋಪಣ್ಣ, ಸ್ವಾಭಿಮಾನ ಅನ್ನಂತ ದೊಡ್ಡದು. ಸ್ವಾಭಿಮಾನ ದೊಡ್ಡದಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರಲ್ಲಿ ಏನಂದೇಳಿ, ನಾನು 13 ವರ್ಷ 14 ವರ್ಷ ನಾನು ರಾಜ್ಯದಲ್ಲಿ ಇದ್ದಿಲ್ಲ, ನಾನು ಬೇರೆ ಕಡೆ ಈ ಬಳ್ಳಾರಿ ಬರಲಾರ್ದಂಥ ನಿಷೇಧ ಆಗಿತ್ತು ಸುಪ್ರೀಂ ಕೋರ್ಟು. ಆ ಸುಪ್ರೀಂ ಕೋರ್ಟ್ ನಿಷೇಧ ಆಗಿರೋ ಕಾರಣ ನಾನು ಎಲ್ಲಿ ಕೂಡ ಬರಲಾರ್ದಂಥ ಟೈಮಲ್ಲಿ ಇವರೆಲ್ಲ ಕೂಡ ಈ ಜಿಲ್ಲೆನ ಹಾಳು ಮಾಡ್ಕೊಂಡಾರ, ಈ ಜಿಲ್ಲೆಯಲ್ಲಿ ಕ್ರೆಡಿಬಿಲಿಟಿ ಇಲ್ಲಾರ್ದಂಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲಪ್ಪಣ್ಣ. ನಾನೇನು ಹೇಳ್ತಾ ಇದ್ದೀನಿ, ಜನಾರ್ದನ್ ರೆಡ್ಡಿಯವರು ಅವರು 14 ವರ್ಷಗಳ ಕಾಲ ಅವ್ರು ಇದ್ದಿಲ್ಲ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಆದರೆ ರಾಮುಲು ಅವರು ಪಾರ್ಟಿ ಬೆಳೆಸೋಂಥ ವಿಚಾರ ಬಂದಂಥ ಟೈಮಲ್ಲಿ, ಪಾರ್ಟಿ ವಿಚಾರ ಬೆಳೆಸೋಂಥ ಟೈಮಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಕೂಡ ನಾವು ಮಾಡಿದ್ವಿ. ಅವ್ರು ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಪಾರ್ಟಿಯನ್ನು ಕಟ್ಟೋಂಥ ಕೆಲಸ ಕೂಡ ನಾವು ಮಾಡಿದ್ವಿ. ಹಂಗಾಗಿ ಅವ್ರು ಹೇಳಿದಂಥ ವಿಚಾರ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುರುದ್ದೇಶ ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೆ. ದುರುದ್ದೇಶದಿಂದ ರಾಮುಲು ಅವ್ರನ್ನ ಅವತ್ತು ದೊಡ್ಡ ಮನುಷ್ಯ ಆಗಬೇಕಾಯಿತು. ಇವತ್ತು ಅವರು ಏನೋ ಒಂದ್ಸರಿ MLC ಆಗ್ಯಾನ, ಒಂದ್ಸರಿ ಮಿನಿಸ್ಟರ್ ಆಗ್ಯಾನ, ಇವತ್ತು ML ಆಗ್ಯಾನ ಗಂಗಾವತಿಯಿಂದ, ಇವತ್ತೊಂದು ಮಿನಿಸ್ಟರ್ ಆಗ್ಯಾನ. ನಾನು ಹತ್ತತ್ರ ನಾನು 6 ಬಾರಿ ಆಗಿದ್ದೀನೇನೋ ಗೊತ್ತಿಲ್ಲಣ್ಣ, ನಾನು 4 ಬಾರಿ ಮಂತ್ರಿ ಆಗಿದ್ದೇನೆ. ಅಂದರೆ ಇದನ್ನು 4 ಬಾರಿ ಇದನ್ನು ಪ್ರಶಸ್ತಿ ಅಲ್ಲ. ಅಂದರೆ ಅವರು ಇವತ್ತು ಈ ರಾಮುಲು ಅವರು ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದಾರೆ.